ಒಂದಿಷ್ಟು ಮಕ್ಕಳು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ರೆ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ, ಇವತ್ತು ನಂಗೆ ಹೊಟ್ಟೆ ನೋವ್ತಾ ಇದೆ, ಇಲ್ಲ ತಲೆ ನೋವ್ತಾ ಇದೆ. ಫಿಯರ್ ಆಫ್ ಪನಿಷ್ಮೆಂಟ್ ಇರ್ಬೋದು. ಅಂದ್ರೆ ಅಲ್ಲಿ ಟೀಚರ್ಸ್ ನನಗೆ ಪನಿಷ್ಮೆಂಟ್ ಕೊಡ್ತಾರೆ, ನನಗೆ ಇಷ್ಟ ಪಡೋದಿಲ್ಲ, ನನಗೊಂದು ಅಟೆನ್ಷನ್ ಕೊಡೋದಿಲ್ಲ. ನಮಸ್ತೆ. ಸ್ಕೂಲ್ಸ್ ಮತ್ತು ಕಾಲೇಜಸ್ಗಳು ರಿಓಪನ್ ಆಗಿದೆ. ಒಂದಿಷ್ಟು ಮಕ್ಕಳು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ರೆ ಇನ್ನೊಂದಿಷ್ಟು ಮಕ್ಕಳು ನಾನ್ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿ ಹಠ ಮಾಡ್ಕೊಂಡು ಮನೇಲಿ ಕೂತಿರುವಂತದ್ದು. ಪಾಪ ತಂದೆ ತಾಯಿಗಳು ಮಕ್ಕಳಿಗೆ ಯೂನಿಫಾರ್ಮ್ಸ್, ಬುಕ್ಸ್, ಸ್ಕೂಲ್ ಫೀಸ್ ಕಟ್ಟಿ ಖುಷಿಯಾಗಿ ಕಾಯ್ತಾ ಇರ್ತಾರೆ. ನನ್ ಮಗು ಇವತ್ತು ಸ್ಕೂಲ್ಗೆ ಹೋಗುತ್ತೆ, ಚೆನ್ನಾಗಿ ಓದಿ ಮುಂದೆ ಬರುತ್ತೆ ಅಂತ ಕಾಯ್ತಾ ಇದ್ದಾಗ ಮಕ್ಕಳು ತಂದೆ ತಾಯಿಗಳನ್ನ ಹತಾಶೆ ಮಾಡ್ತಾರೆ. ನಾನು ಇವತ್ತು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ, ಇವತ್ತು ನಂಗೆ ಹೊಟ್ಟೆ ನೋವ್ತಾ ಇದೆ, ಇಲ್ಲ ತಲೆ ನೋವ್ತಾ ಇದೆ, ಏನೋ ಒಂದು ಕಾರಣ ಹೇಳಿ ಮಕ್ಕಳು ಸ್ಕೂಲ್ ಹೋಗಲ್ಲ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ. ಆಗ ತಂದೆ ತಾಯಿಗಳಿಗೆ ಇಂಥ ಒಂದು ಸಂದರ್ಭವನ್ನ ನಿಭಾಯಿಸೋದು ತುಂಬಾನೇ ಕಷ್ಟ ಆಗುತ್ತೆ. ಎಸ್ಪೆಷಲಿ ವರ್ಕಿಂಗ್ ಪೇರೆಂಟ್ಸ್ ಅಂತೂ ಮಕ್ಕಳನ್ನ ಬೇಗ ಸ್ಕೂಲಿಗೆ ಕಳಿಸಿ ಅವ್ರ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಆದ್ರೆ ಮಕ್ಕಳು ಸಡನ್ ಆಗಿ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಮನೇಲಿ ಕುತ್ಕೊಂಡ್ಬಿಟ್ಟಾಗ ಇಂಥ ಪರಿಸ್ಥಿತಿಯನ್ನ ಎದುರಿಸೋದು ವರ್ಕಿಂಗ್ ಪೇರೆಂಟ್ಸ್ಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮಕ್ಕಳು ಏನಕ್ಕೆ ಸ್ಕೂಲ್ಗೆ ಹೋಗೋದಿಲ್ಲ, ನಾನು ಹೋಗೋದಿಲ್ಲ ಅಂತ ಏಕೆ ಹಠ ಮಾಡ್ಕೊಂಡು ಮನೇಲಿ ಕುತ್ಕೊಳ್ತಾರೆ, ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನನ್ನ ಮಗು ಸ್ಕೂಲ್ಗೆ ಹೋಗ್ತಾ ಇಲ್ಲ, ನಾನು ಯಾವ ತರ ಪ್ಲಾನ್ ಮಾಡಿ ಟ್ರಿಕ್ಸ್ ಮಾಡಿ ನನ್ನ ಮಗುನ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡೋ ಬದಲು ನನ್ನ ಮಗು ಏನಕ್ಕೆ ಸ್ಕೂಲ್ಗೆ ಹೋಗ್ತಿಲ್ಲ, ಅಲ್ಲಿ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಕಾರಣಗಳು ಏನಿರಬಹುದು ಅಂತಂದ್ರೆ, ಒಂದಿಷ್ಟು ಮಕ್ಕಳಿಗೆ ಅಲ್ಲಿ ಅಕಾಡೆಮಿಕ್ ಪ್ರೆಷರ್ ಜಾಸ್ತಿ ಆಗಿರ್ಬಹುದು, ಅಲ್ಲಿ ಕಲಿಸ್ಕೊಟ್ಟಿದ್ದನ್ನ ಕಲಿಯೋದಕ್ಕೆ ಸಾಧ್ಯನೇ ಆಗ್ತಿರ್ಬೋದು, ಅಂದ್ರೆ ಒಂದು ಲರ್ನಿಂಗ್ ಡಿಸಬಿಲಿಟಿ ಇರ್ಬೋದು ಮಗುಗೆ. ಇಲ್ಲ ಅಂತಂದ್ರೆ ಅಲ್ಲಿ ಒಂದು ದೌರ್ಜನ್ಯವನ್ನ ಎದುರಿಸ್ತಾ ಇರ್ಬೋದು. ಎಷ್ಟೊಂದು ಜನ ಮಕ್ಕಳು ಈ ಬುಲ್ಲಿಂಗ್ ಅನ್ನೋದನ್ನ ಎದುರಿಸ್ತಾ ಇರ್ತಾರೆ. ಅದು ಸೀನಿಯರ್ ಸ್ಟೂಡೆಂಟ್ಸ್ ಇಂದ ಆಗಿರ್ಬೋದು, ಕ್ಲಾಸ್ಮೇಟ್ಸ್ ಇಂದ ಆಗಿರ್ಬೋದು. ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾರೆ. ಇನ್ನೊಂದಿಷ್ಟು ಮಕ್ಕಳಿಗೆ ಸಪ್ರೇಷನ್ ಆಂಗ್ಸೈಟಿ ಆಗಿರುತ್ತೆ. ಅಂದ್ರೆ ತಂದೆ ತಾಯಿಗಳಿಂದ ಸಪ್ರೇಟ್ ಆಗಿ ಸ್ಕೂಲ್ಗೆ ಹೋಗೋದು ಇಷ್ಟ ಆಗ್ತಾ ಇರೋದಿಲ್ಲ. ಯಾಕೆಂತಂದ್ರೆ ತಂದೆ ತಾಯಿಗಳು ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಕೇಳಿದ್ನೆಲ್ಲ ಕೊಡ್ತಾ ಇರ್ತಾರೆ, ಅಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರೋದಿಲ್ಲ, ಮುದ್ದು ಮಾಡಿ ಬೆಳೆಸಿರ್ತಾರೆ. ಸೊ ಇಂಥ ತಂದೆ ತಾಯಿಗಳನ್ನ ಬಿಟ್ಟು ಸ್ಕೂಲ್ಗೆ ಹೋಗೋದು ಅಲ್ಲಿ ಅವರಿಗೆ ಒಂದು ಸಪ್ರೇಷನ್ ಆಂಗ್ಸೈಟಿನ ಉಂಟು ಮಾಡುತ್ತೆ. ಸೊ ಇದರಿಂದನೂ ಅವ್ರು ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟಪಡ್ತಿರಲ್ಲ. ಇಲ್ಲ ಅಂತಂದ್ರೆ ಇನ್ನೊಂದಿಷ್ಟು ಮಕ್ಕಳಿಗೆ ಫಿಯರ್ ಆಫ್ ಪನಿಷ್ಮೆಂಟ್ ಇರ್ಬೋದು. ಅಂದ್ರೆ ಅಲ್ಲಿ ಟೀಚರ್ಸ್ ನನಗೆ ಪನಿಷ್ಮೆಂಟ್ ಕೊಡ್ತಾರೆ, ನನಗೆ ಇಷ್ಟ ಪಡೋದಿಲ್ಲ, ನನಗೊಂದು ಅಟೆನ್ಷನ್ ಕೊಡೋದಿಲ್ಲ, ಬೇರೆ ಮಕ್ಳಿಗೆ ಕಂಪೇರ್ ಮಾಡಿ ನನಗೊಂದು ತರ ಮಾಡ್ತಾರೆ, ಅದರಿಂದ ನನಗೆ ಬೇಜಾರಾಗಿ ನಾನು ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಒಂದಿಷ್ಟು ಮಕ್ಕಳು ಹೋಗದೆ ಇರ್ಬೋದು. ಇಲ್ಲ ಅಂತಂದ್ರೆ ಒಂದಿಷ್ಟು ಮಕ್ಕಳಿಗೆ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ತಂದೆ ತಾಯಿಗಳ ಮಧ್ಯೆ ತುಂಬಾ ಜಗಳ ಮನಸ್ತಾಪಗಳಾಗಿ ಮಕ್ಕಳು ಡಿಸ್ಟರ್ಬ್ ಆಗಿ ಸ್ಕೂಲ್ಗೆ ಹೋಗದೆ ಇರೋ ಒಂದು ಸಾಧ್ಯತೆನೂ ಇರುತ್ತೆ. ಇಲ್ಲ ಅಂತಂದ್ರೆ ಒಂಟಿತನ, ಸ್ಕೂಲಲ್ಲಿ ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ಯಾರು ನನ್ನ ಜೊತೆ ಮಾತಾಡೋರಿಲ್ಲ, ಅಲ್ಲಿ ಹೋದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ, ಒಂಟಿತನ ಕಾಡುತ್ತೆ ಅಂತಾನು ಮಕ್ಕಳು ಸ್ಕೂಲ್ಗೆ ಹೋಗದೆ ಇರೋದಕ್ಕೆ ಕಾರಣ ಇದೆ. ಇಲ್ಲ ಅಂತಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ಹೆಲ್ತ್ ಪ್ರಾಬ್ಲಮ್ಸ್ ಇಂದನೂ ಮಕ್ಕಳು ಸ್ಕೂಲ್ಗೆ ಹೋಗದೆ ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಗಳೇನು ಅಂತ ನಾವು ಅರ್ಥ ಮಾಡ್ಕೊಂಡು ಆ ಸಮಸ್ಯೆಗೆ ನಾವು ಪರಿಹಾರನ ಹುಡ್ಕೋದಿಕ್ಕೆ ಪ್ರಾರಂಭ ಮಾಡಬೇಕು. ಆಗ ಖಂಡಿತವಾಗ್ಲೂ ಮಕ್ಕಳು ಸ್ಕೂಲ್ಗೆ ಹೋಗೋ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ಲಿಸನ್ ಬಟ್ ಡು ನಾಟ್ ಜಡ್ಜ್. ಅಂದ್ರೆ ಮಕ್ಕಳು ಕಾರಣಗಳನ್ನ ಹೇಳಿದಾಗ, ಅಂದ್ರೆ ನನಗೆ ಟೀಚರ್ ಕಂಡ್ರೆ ಆಗಲ್ಲ, ಅಥವಾ ಟೀಚರ್ಗೆ ನನ್ ಕಂಡ್ರೆ ಆಗೋದಿಲ್ಲ, ಅಥವಾ ನಂಗೆ ಅಲ್ಲಿ ಯಾರೋ ದೌರ್ಜನ್ಯ ಮಾಡ್ತಿದ್ದಾರೆ, ಬುಲ್ಲಿಂಗ್ ಮಾಡ್ತಿದ್ದಾರೆ, ತೊಂದರೆ ಆಗತ್ತೆ, ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಇಲ್ಲ ಅಂತಂದ್ರೆ ಅಲ್ಲಿ ಟೀಚರ್ ಹೇಳಿದ್ದನ್ನ ನನ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ, ಇಲ್ಲ ನಾನು ತುಂಬಾ ಡಿಸ್ಟರ್ಬ್ ಆಗಿದೆ, ಮನೇಲಿ ಜಗಳಾಗ್ತಿದೆ, ಅದಕ್ಕೆ ನಾನು ಸ್ಕೂಲ್ಗೆ ಹೋಗಕ್ಕೆ ಇಷ್ಟಪಡ್ತಿಲ್ಲ. ಹೀಗೆ ಏನಾದ್ರು ಮಕ್ಕಳು ಹೇಳಿದಾಗ ಅದನ್ನ ಕಿವಿಗೊಟ್ಟು ಕೇಳಬೇಕು. ಅವ್ರು ಹೇಳಿದ ತಕ್ಷಣ ಅದನ್ನ ಜಡ್ಜ್ ಮಾಡೋದಾಗ್ಲಿ ನಿರಾಕರಿಸೋದಾಗ್ಲಿ ಮಾಡಬಾರ್ದು. ಅವ್ರು ಹೇಳೋದನ್ನ ಕಿವಿಗೊಟ್ಟು ಕೇಳಿಸ್ಕೊಂಡಾಗ ಮಕ್ಕಳಿಗೆ ಒಂದು ಸಮಾಧಾನ ಆಗತ್ತೆ. ಸೊ ಆದಷ್ಟು ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿ. ಇನ್ನು ಮೂರನೇದೇನಪ್ಪಾ ಅಂತಂದ್ರೆ, ವ್ಯಾಲಿಡೇಟ್ ದೇರ್ ಫೀಲಿಂಗ್. ಸೊ ಅವ್ರು ಕಾರಣಗಳನ್ನ ಕೊಟ್ಟು ಅವರ ಭಾವನೆಗಳನ್ನ ಹೇಳ್ತಾರೆ. ನಂಗೆ ಒಂಟಿತನ ಕಾಡ್ತಾ ಇದೆ, ಅಂದ್ರೆ ನಾನು ಒಬ್ನೇ ಅನ್ಸತ್ತೆ ಸ್ಕೂಲಲ್ಲಿ, ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ನಂಗೆ ತುಂಬಾ ಬೇಜಾರಾಗತ್ತೆ ಅಂತ ಹೇಳ್ಬೋದು. ಇಲ್ಲ ಟೀಚರ್ಸ್ ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ನಂಗೆ ಬೇಜಾರಾಗತ್ತೆ, ದುಃಖ ಆಗತ್ತೆ ಅಂತ ಹೇಳ್ಬೋದು. ಬೇರೆಯವ್ರು ನಂಗೆ ಬುಲ್ಲಿಂಗ್ ಮಾಡಿದಾಗ, ತೊಂದರೆ ಕೊಟ್ಟಾಗ ನನಗೆ ಅಸಹಾಯಕತನ ಕಾಡುತ್ತೆ, ಹೆಲ್ಪ್ಲೆಸ್ನೆಸ್ ಅನ್ಸುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳಿದಾಗ, ಅಥವಾ ನನಗೆ ಭಯ ಆಗುತ್ತೆ ಅಂತ ಹೇಳಿದಾಗ, ಈ ಭಾವನೆಗಳನ್ನ ಸ್ವೀಕರಿಸಿ, ಅಂದ್ರೆ ವ್ಯಾಲಿಡೇಟ್ ಮಾಡಬೇಕು. ಆ ಭಾವನೆಗಳನ್ನ ಸ್ವೀಕರಿಸಿ, ಅಂದ್ರೆ ವ್ಯಾಲಿಡೇಟ್ ಮಾಡಬೇಕು.
ನಿನಗೆ ಹಿಂಗೆ ಅನ್ಸೋದೇ ತಪ್ಪು, ನೀನೇ ತಪ್ಪು, ಹಿಂಗೆ ಅನ್ಕೋಬೇಡ, ನೀನು ಸ್ಕೂಲ್ಗೆ ಹೋಗು ಅಂತ ಮಕ್ಕಳನ್ನ ಪ್ರೆಷರೈಸ್ ಮಾಡಿಬಿಡಿ. ಅವರ ಭಾವನೆಗಳನ್ನು ಸ್ವೀಕರಿಸಿ ಅದನ್ನು ವ್ಯಾಲಿಡೇಟ್ ಮಾಡಿ ಹೌದು ನಿನಗೆ ಈ ಥರ ಬೇಜಾರಾಗ್ತಿದೆ, ಭಯ ಆಗ್ತಿದೆ, ಇದನ್ನು ಹೇಗಾದರೂ ಮಾಡಿ ನಾವು ಬಗೆಹರಿಸೋಣ ಅಂತೇಳಿ ಮಕ್ಕಳಿಗೆ ಒಂದು ಭರವಸೆಯನ್ನು ಕೊಡಿ. ಇನ್ನು 4ನೇದೇನಪ್ಪ ಅಂತಂದರೆ ಸೆಟ್ ಅ ರೊಟೀನ್ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಸ್ಕೂಲ್. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗದೆ ಆಬ್ಸೆಂಟ್ ಆದರೂ ಕೂಡ ಮನೆಯಲ್ಲಿ ಮಗು ಆ ಒಂದು ಸ್ಕೂಲ್ ಟೈಮ್ ಟೇಬಲ್ ಏನಿರುತ್ತೆ, ಆ ಒಂದು ರೊಟೀನ್ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕು. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೇಳ್ಬೇಕು, ಅಲ್ಲಿ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮಗು ಮನೇಲೇ ಕೂತ್ಕೊಂಡು ಅದನ್ನ ಓದೋದಕ್ಕೆ ಪ್ರಾರಂಭ ಮಾಡಬೇಕು. ಅಲ್ಲಿ ಏನು ಟೈಮ್ ಟೇಬಲ್ ಇದೆ ಆ ಟೈಮ್ ಟೇಬಲ್ನ ಮನೇಲೇ ಮಗು ಫಾಲೋ ಮಾಡಬೇಕು. ಆ ಒಂದು ಲಂಚ್ ಪೀರಿಯಡಲ್ಲೇ ಮಗು ಮನೇಲಿ ಊಟ ಮಾಡಬೇಕು. ಹೀಗೆ ಸ್ಟ್ರಿಕ್ಟಾಗಿ ಆ ಒಂದು ಟೈಮ್ ಟೇಬಲನ್ನು ಪೇರೆಂಟ್ಸು ಫಾಲೋ ಮಾಡೋದಕ್ಕೆ ಮಕ್ಳಿಗೆ ಹೆಲ್ಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದು ಮಗು ಮನೇಲಿ ಕುತ್ಕೊಂಡಿದೆ ಅಂತ ಒಂದು ಕಾರಣಕ್ಕೆ ಫೋನ್ ಕೊಡೋದು, ಟಿವಿನ ನೋಡೋಕೆ ಬಿಡೋದನ್ನ ಮಾಡಬೇಡಿ. ಮಗುಗೆ ಏನಾಗ್ಬಿಡುತ್ತೆ ಅಂದರೆ ಒಂದು ಕಂಫರ್ಟ್ ಝೋನ್ ಬಂದ್ಬಿಡತ್ತೆ. ಮನೇಲಿದ್ರೆ ನೋಡಿ ಎಷ್ಟು ಆರಾಮಾಗಿರ್ಬೋದು, ಸ್ಕೂಲಲ್ಲಿ ಏನೇನು ಆಗ್ತಿತ್ತೋ ಅದನ್ನೆಲ್ಲ ತಪ್ಪಿಸ್ಕೊಂಡು ನಾನು ಮನೇಲಿ ಹಾಯಾಗಿರ್ಬೋದು ಅಂತ ಹೇಳಿ ಮಗು ಮತ್ತೆ ಮಾರನೇ ದಿವಸನೂ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಮನೇಲಿ ಕೂತ್ಕೊಂಡ್ರೂ ಕೂಡ ಸ್ಕೂಲ್ ಟೈಮ್ ಟೇಬಲ್ ಏನಿದೆ ಆ ಒಂದು ರೊಟೀನನ್ನು ಮಗು ಫಾಲೋ ಮಾಡಲೇಬೇಕು. ಈ ಒಂದು ರೂಲ್ಸ್ನ ನೀವು ಮಗುಗೆ ಹಾಕಬೇಕು. ಇನ್ನು 5ನೇದೇನಪ್ಪ ಅಂತಂದರೆ ಸೆಟ್ ಅ ಫಿಕ್ಸ್ಡ್ ಆ್ಯಂಡ್ ಕನ್ಸಿಸ್ಟೆಂಟ್ ರೊಟೀನ್. ಮಕ್ಳಿಗೆ ರಜೆ ಇರಲಿ ರಜೆ ಇಲ್ದಿರಲಿ ಒಂದು ಫಿಕ್ಸ್ಡ್ ಆ್ಯಂಡ್ ಕನ್ಸಿಸ್ಟೆಂಟ್ ರೊಟೀನ್ ಕೊಡಬೇಕು. ಅಂದರೆ ಅದು ನಿರಂತರವಾಗಿರಬೇಕು. ಆ ಟೈಮ್ ಟೇಬಲ್ ಆ ಒಂದು ರೊಟೀನನ್ನು ಚೇಂಜ್ ಮಾಡೋದಿಲ್ಲ. ಸೊ ಮಕ್ಕಳು ಎಷ್ಟೊತ್ತಿಗೆ ಹೇಳಬೇಕು, ಎಷ್ಟೊತ್ತಿಗೆ ಊಟ ಮಾಡಬೇಕು, ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಎಷ್ಟೊತ್ತಿಗೆ ಆಟ ಆಡಬೇಕು, ಎಷ್ಟೊತ್ತು ಆಟ ಆಡಬೇಕು, ಫೋನ್ ಯಾವಾಗ ನೋಡಬೇಕು, ಎಷ್ಟೊತ್ತು ನೋಡಬೇಕು, ಟಿ ವಿ ಯಾವಾಗ ನೋಡಬೇಕು, ಎಷ್ಟೊತ್ತು ನೋಡಬೇಕು, ಯಾವ ಥರ ಕಾಂಟೆಂಟ್ ನೋಡಬೇಕು, ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ರೊಟೀನನ್ನು ಸೆಟ್ ಮಾಡಬೇಕು, ಒಂದು ಟೈಮನ್ನು ಫಿಕ್ಸ್ ಮಾಡಬೇಕು. ಇದನ್ನು ದಿನ ಅದನ್ನು ಫಾಲೋ ಮಾಡಬೇಕು. ಇದನ್ನು ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಒಂದು ಶಿಸ್ತು ಬರುತ್ತೆ, ಒಂದು ಡಿಸಿಪ್ಲಿನ್ ಬರುತ್ತೆ. ಆಗ ಮಕ್ಕಳು ಆ ಸ್ಕೂಲ್ಗೆ ಹೋಗೋ ದಿವಸ ಬಂದಾಗ ತುಂಬಾ ಕಷ್ಟಪಡೋದಿಲ್ಲ, ಈಸಿಯಾಗಿ ಸ್ಕೂಲ್ಗೆ ಹೋಗ್ತಾರೆ. ಸೊ ಇಷ್ಟೆಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗುನ ಸ್ಕೂಲ್ಗೆ ಕಳಿಸ್ಬೋದು. ಅಕಸ್ಮಾತ್ ಆಗಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಾರಣ ಏನು ಅಂತ ನಿಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ನಿಮ್ಮ ಮಗು ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ತಿಲ್ಲ, ಕಾರಣ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಆದಷ್ಟು ಬೇಗ ಈ ತರ ನಮ್ಮ ಹತ್ರ ಕೌನ್ಸಿಲರ್ಸ್ ಅಥವಾ ಥೆರಪಿಸ್ಟ್ಗಳ ಹತ್ರ ಮಗುನ ಕರ್ಕೊಂಡು ಬಂದು ಒಂದು ಮಾರ್ಗದರ್ಶನವನ್ನ ತಗೊಳ್ಳಿ. ಆಗೇನಾಗುತ್ತೆ, ಚಿಕ್ಕ ವಯಸ್ಸಲ್ಲೇ ಕೌನ್ಸಿಲಿಂಗ್ ಕೊಡಿಸಿ ಕಾರಣಗಳೇನು ಅಂತ ತಿಳ್ಕೊಂಡಾಗ ಮಗು ದೊಡ್ಡದಾದ್ಮೇಲೆ ತೀರಾ ಒಂದು ಅಕಾಡೆಮಿಕ್ ಚಾಲೆಂಜಸ್ನ ಫೇಸ್ ಮಾಡೋದಿಲ್ಲ, ಮತ್ತೆ ಈ ಒಂದು ಎಮೋಷನಲ್ ಚಾಲೆಂಜಸ್ ಅಂತ ಏನ್ ಹೇಳ್ತೀವಿ ಅದನ್ನು ಫೇಸ್ ಮಾಡೋದನ್ನ ನಾವು ತಪ್ಪಿಸ್ಬೋದು. ಸೊ ನನ್ನ ಮಗು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಇದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಬದಲು ನನ್ನ ಮಗು ಏನಕ್ಕೆ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕಾರಣ ಏನು ಅದನ್ನ ನಾನು ತಿಳ್ಕೊಬೇಕು ಅನ್ನೋದನ್ನು ನಿಮ್ಮ ಮನಸ್ಸಿಗೆ ಬರಬೇಕು. ಸೊ ಸಮಸ್ಯೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ಸಮಸ್ಯೆ ಹಿಂದೆ ಕಾರಣ ಏನಿದೆ ಅಂತ ತಿಳ್ಕೊಂಡ್ರೆ ನಿಮ್ಗಲ್ಲಿ ಪರಿಹಾರ ಸಿಕ್ಬಿಡತ್ತೆ ಅಲ್ವಾ. ಸೊ ಇವತ್ತಿಂದ ಕಾರಣ ಏನು ಅಂತ ತಿಳ್ಕೊಂಡು ಪರಿಹಾರವನ್ನ ಕಂಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.